ಹಾಯ್ ಫ್ರಾನ್ಸ್ ಹುಗಿ ಮಕ್ಕೆ ಎಲ್ಲರೂ ಆಚೆ ಹೋದಾಗ ಒಂದೊಂದು ದಿವಸ ಅದು ಅವನು ಅಯ್ಯೋ ಲೌಡೆ ಅಂಥ ಇದ್ರ ಬಂದ ಅಂತೀವಿ ಪಾಪ. ಹುಗಿ ಮಕ್ಕೆ ಹಿಂದ್ಗಳಿಂದ ಒಂದು ಪೇ ಅಂತ ಆರ ನೋಡಿದ್ರೆ ನಾವು ಎತ್ಲಾಗ ಹೋಗೋಣ ಹೇಳ್ರಿ. ಇನ್ನೊಂದು ಜಾಗ ಇದ್ರೆ ನಾವೇ ಹೋಗಲ್ವಾ? ಹೋದರೆ ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. GT 650 ಲಿಫ್ಟು. ಅಯ್ಯಪ್ಪ ಒಬ್ಬೊಬ್ರು ಇಲ್ಲೇ ಅಲ್ಲೇ ಇದ್ದಾನೆ ಫ್ರೆಂಡ್. ಓಕೆ ಬ್ರೋ, ಥ್ಯಾಂಕ್ ಯು. GT 650 ಲಿಫ್ಟ್ ತಗೊಂಡು ನಮ್ಮ ಹುಡುಗನ ಗಾಡಿ ಸ್ಟಾರ್ಟ್ ಐತೆಲ್ಲ ಗುರು. ಒಂದೇ ಗಾಡೀಲಿ ಹೋಗೋಣ ಅಂತ ಫಸ್ಟ್ ಟೈಮ್ ಹೊರಟ್ರೆ ಹೆಂಗೆ ಆಗ್ಬೇಕಾ ನಮ್ಮ ಪಾಡೋ ಬ್ಯಾಟ್ರಿ ಲೋ ಅಂತ ತೋರಿಸ್ತೈತಂತೆ. ಸೊ ನೋಡುವ ಮಚ್ಚ GT ಲಿಫ್ಟು ಹೆಂಗೆ ಹೆಲ್ಮೆಟ್ ನೋಡಿ ಅನ್ಕೊಂಡೆ ಇವನೇ ಇರ್ಬೋದೇನೋ ಎಲ್ಲಿ ಕಿಯಲ್ಲು. ನನ್ನ ಮಗ ಇವತ್ತು ವಾಶ್ ಮಾಡ್ಸೋಕೆ ಹೋದ್ಯಾ ನೀನು? ಬೆಳಗ್ಗೆನ ಬಿಟ್ನೋ ವಾಶು ಚೈನ್ ಟೈಟು ಚೈನ್ ಕ್ಲೀನು. ತೊಳ್ತೀಯಾ? Eternity later. ಸ್ಟಾರ್ಟ್ ಮಾಡೋದು ಗುರು ಕೊನೆಗೂ ಗಾಡಿನ. ಹಾಯ್ ಹಲೋ ಬಾಯ್ಸ್, ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಎಂಟ್ರಿನೇ ಹೆಂಗಿತ್ತು ಅಂತ ನೋಡಿದ್ರಲ್ಲ. ಇವತ್ತು ನನ್ನ ಪಯಣ ನಮ್ಮ ಊರಿನ ಕಡೆಗೆ ನಮ್ಮ ಬಾಯ್ಸ್ನ ಜೊತೆ. ಸೊ ನಾನು ಚಾರ್ಲಿನ ಬಿಟ್ಟೋಗ್ತಾ ಇದ್ದೀನಿ ಫಸ್ಟ್ ಟೈಮು. ಚಾರ್ಲಿ ಬಿಟ್ಬಿಟ್ಟು ನಮ್ಮ ಡಕ್ಕಿಯ ಪಾರ್ಟ್ನರ್ ಪರುಲ್ ಜೊತೆ ಪ್ಲಸ್ ನಮ್ಮ ಎಕ್ಸ್ಪಲ್ಸು ಮತ್ತು R15. ಸೊ ನಮ್ಮ ಬಾಯ್ಸ್ ಆಲ್ರೆಡಿ ಇಲ್ಲಿ ಕಾಯ್ತವ್ರೆ, ಅವ್ರ ಜೊತೆ ಹೋಗ್ಬೇಕು ಇವಾಗ. ಬಟ್ ಏನಪ್ಪ ಅಂದರೆ ನಮ್ಮ ಪರುಲ್ದು ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ. ಜಂಪ್ ಸ್ಟಾರ್ಟ್ ಮಾಡ್ಕೊಂಡು ಬಂದೆ, ಅದನ್ನು ನೋಡಿದ್ರಲ್ಲ ನೀವು. ಸೊ ಜಂಪ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ, ಹೋಗೋಣ ಇದರಲ್ಲೇ ಎಷ್ಟು ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಬ್ಯಾಟ್ರಿ ವೀಕ್ ಆಗಿ ನಿಲ್ಲಲ್ಲ ಅಂದ್ಕೊಂತೀವಿ, ಯಾಕೆಂದರೆ ಜಂಪ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಆಯ್ತದೆ. ಹಾಂ, ಕ್ಯಾಮ್ರಾದಲ್ಲಿ ಇನ್ಯಾರ ಹತ್ರ ಮಾತಾಡಲಿ? ಯಾಕೋಲೆ ನೆಗಿತೀಯಲ್ಲೋ ಮಚ್ಚ, ಹೆಲ್ಮೆಟ್ ಕೊಡ್ತೀನಿ, ನೀವು ಮಾತಾಡ್ತೀಯಾ? ನಾನು ಅದೇ ಕಂಟೆಂಟ್ ಮಾಡೋಣ ಅಂದ್ಕೊಂಡೆ. ಎಲ್ಲಿದ್ದೀರ? ಇಲ್ಲೇ ಇದ್ದೀನಿ ಅಂದ್ರಲ್ಲ. ಇಲ್ಲಿ ನೋಡು, ಅಲ್ಲಿ ಹೋಯ್ದಾರೆ ಒಳಿಕೆ, ಅಂದರೆ ಟೀ ಕುಡಿಯೋಕೆ ಹೋಯ್ದಾರೆ ಅಂತ. ನಮ್ಮ ಎಕ್ಸ್ಪಲ್ಸು ಮತ್ತು R15 ಇಲ್ಲೇ ರೆಡಿ ಐತೆ. ಬನಾನಾ ವೇರ್ ಆರ್ ಯು ಗೋಯಿಂಗ್? ತಗೊಂಬ. ಆರಾಯ್ತು, ಇಲ್ಲಿ ರೆಡ್ ಲೈಟ್ ಬರ್ತೈತೆ ನೋಡು, ಅದಷ್ಟೇ ಬಿಡು. ರೆಡ್ ಲೈಟ್ ಬರ್ತೈತೆ ಅಂದ್ರೆ ಕ್ಯಾಮ್ರಾ ಆನ್ ಆಗುತ್ತೆ. ಹಾಂ, ಓಕೆ ಓಕೆ. ಹಾಂ, ಏ ಇಲ್ಲಲೇ ಕುತ್ಕೊಳಕ್ಕಾಗಲ್ಲ, ನನ್ನ ನೋಡು ದಪ್ಪ ಐತೆ. R15 ಹಿಂದೆ ಬರ್ತಾ ಇದ್ದಾನೆ. ಇವನು ಯಾರೋ ಕೊಟ್ಟಾರ ಕಣೋ ಇವನಿಗೆ, ಕರೋನಾ ಇದಕ್ಕೆ ಕೊಟ್ಟಿದ್ದಾರೆ ಇವನಿಗೆ. ಔಷಧಿ ಹೊಡೆಯಕ್ಕೆ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಮೇ ಬಿ. ನಮ್ಮೂರಲ್ಲಿ ಇವತ್ತು ಫಂಕ್ಷನ್ನು, ದೇವಸ್ಥಾನದ ಓಪನ್ ಇದೆ, ಹೀಗಾಗಿ ಎಲ್ಲ ಹೋಗ್ತಾ ಇದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ 1-2-3 ಜನ ಹೋಗಿದ್ದಾರೆ. ಇವಾಗ ನಾನು ನಮ್ಮ ಡ್ಯೂಕ್ 200 ಮಲ್ಲಿ ಮತ್ತು R15 ಎಲ್ಲ ಹೋಗ್ತಾ ಇದ್ದೀವಿ. ಮಲ್ಲಿಗೆ ಸಂಪಿಗೆ ತರದೆ ಹೋದರೆ ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಜೋಡಿ ಮೇಲೆ ಹೋಗ್ತಾವ್ರಿ ಇವರು. ಅಣ್ಣ ಯಾಕಣ್ಣ? ನಾನು ಹಚ್ಚ ಕಡೆಗೆ ಹೋಗ್ತಾರಪ್ಪ ಇವರು. ಏನು ಮಾಡೋದು ಹೇಳಿ? ಹಾಂ, ಜಾಗ ಬಿಡ್ರೋ ಕೆಂಪಸ್ಸನಿಗೆ. ಬಾರಣ್ಣ ಬಾ. ಹಂಗೆ ಯಾರ ಹೊಡಿತಾವ್ರಿ ಮೇಲೆ ತೋರಿಸ್ಕೊಂಡು ಹೋಗೋಣ. ಹಂಗೆ ಬಾ, ಹೋಗ್ಬಿಡು. ನೋಡಿ ಫ್ರೆಂಡ್ಸ್, ಅಷ್ಟೇನು ಟ್ರಾಫಿಕ್ ಇಲ್ಲ, ಹೋಗ್ತಾ ಇದ್ದೀವಿ. ಓಕೆ,
ಹೋಗಬಾರಪ್ಪ ಹೋಗು, ನಿನಗೆ ಬಿಟ್ಟಿದ್ದೀನಿ ನಾನೆಲ್ಲ. ನೋಡು ಹೋಗಲ್ಲ, ಜಾಗ ಬಿಟ್ಟಾಗ ಹೋಗಲ್ಲ. ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ಆರನ್ ಹೊಡಿತಾರೆ. ಏನು ಮಾಡೋದು ನಾವು? ಏನು ಮಾಡೋಂಗಿಲ್ಲ, ಹೋಗ್ತಾರದೆ. ನೋಡಿವನೇ ನೋಡಿ ಆರನ್ ನೋಡಿದ್ದು ನಾನು. ಹೋಗೋಣ. ಹೊಲ್ದ ನೋಡಿ ಈಗ ಇದು ಒಟ್ಟ ನೋಡಿ ನಮ್ಮ ಆನಂದ್ ಫೈನ್ ಸಂಧಿ ಮೂಲೆ ಎಲ್ಲ ಅವನೇ. ಈಗ ಅವನಿಗೆ ಜಾಗ ಬಿಡ್ಬೇಕಷ್ಟೇ, ಮುಂದೆ ಹೋಗೋರು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿಗೆ. ಓ ನಮ್ಮ ಇವರು ಮಲ್ಲಿಕಾರ್ಜುನು ದರ್ಶನ್ ಅವ್ರು ಇವರು ಅಂತ ಆಡ್ತಿದ್ವಿ. ನಮ್ಮ ದರ್ಶನ್ದು ಗಾಡಿ ಬ್ಯಾಟ್ರಿ ಲೋ ಬಂದುಬಿಟ್ಟಿದೆ, ಹಂಗಾಗಿ ಅದು ಸ್ಟಾರ್ಟ್ ಆಫ್ ಮಾಡೋಂಗಿಲ್ಲ. ಗಾಡಿ ಆಫ್ ಮಾಡ್ದಂಗೆ ಹೋಗ್ತಾ ಇರ್ಬೇಕು, ನಾನ್ ಸ್ಟಾಪ್ ಹೊಡಿಬೇಕು. ಆದ್ರೆ ಆಗಲ್ಲ, ಅಲ್ಲೆಲ್ಲರ ಮಧ್ಯ ತುಮಕೂರು ಹತ್ರ ಎಲ್ಲರೂ ನಿಲ್ಲಿಸ್ಬೇಕು. ಹೊಡಿಯಲ್ಲ ಗಾಡಿ, ಮನೆ ಹತ್ರ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಎಲ್ಲರೂ ಆಚೆ ಹೋದಾಗ ಒಂದೊಂದು ದಿವಸ ಅದು ಅವನು ಅಯ್ಯೋ ಲೌಡೆ ಅಂಥ ಇದ್ರ ಬಂದು ಅಂತಿ ಪಾಪ. ಸೈ ಇವತ್ತು ನಾನು ಇವ್ರ ಹಿಂದೆ ಇರೋದೇ ಅಲ್ಲ ಕಣಪ್ಪ. ಈ KSRTC ಹಿಂದೆ ಇದ್ರೆ ಬಿಟ್ರೆ ನಮ್ಮೊಂದು ದೀಪ್ ತೆಪ್ಸ್ ಕೈಗೆ ಹಾಕಿಬಿಡ್ತಾರೆ. ಥೂ ನಾನು ಮಕ್ಕಳ ಅವ್ನು ಹೆಂಗೆ ಬಂದ ನೋಡ್ರಿ, ಒಂದು ಇಂಡಿಕೇಟ್ರ್ ಇಲ್ಲ ಏನಿಲ್ಲ, ನೋಡ್ಕೊಂಡ್ ಬರ್ತಾ ಇರೋದೆ. ಅವ್ರಿಗೆ ಯಾರು ಕೇಳ್ಬೇಕು ಹೇಳ್ರಿ, KSRTCಗೆ ಅವ್ರದ್ದೇ ಎಲ್ಲ, ನಮ್ಮದೇನಿಲ್ಲ. ಏನು ಚಂದನ ತಕ್ಕೋ. ಸೈಡ್ ಬಿಡ್ರಿ, ಸೈಡು ಅಣ್ಣ ಕೊಡೇ. ಈಗ ಈ ಕಡೆ ಸುಮ್ಮನೆ ಇರಬೇಕು. ನನಗೆ ಆರನ್ ಆಗಲ್ಲ, ನಾನು ಆರನ್ ಜಾಸ್ತಿ ಹೊಡೆಯಲ್ಲ, ಓಕೆನಾ. ನಮ್ಮ ಅದಕ್ಕೆ ನಾವು ಹೋಗ್ತಿರ್ತೀವಿ, ಹಿಂದ್ಗಳಿಂದ ಒಂದು ಪೇ ಅಂತ ಆರನ್ ನೋಡಿದ್ರೆ ನಾವು ಎತ್ಲಾಗ ಹೋಗೋಣ ಹೇಳ್ರಿ. ಇನ್ನೊಂದು ಜಾಗ ಇದ್ರೆ ನಾವೇ ಹೋಗಲ್ವಾ? ನಮಗೆ ಆರನ್ನು ಸರ್ದು ಕೆಡತ ಕಣಪ್ಪ ಅವ್ನು ಯಾರೋ. ಬರ್ತೇನು ಕಣ್ರು, ಬೈಬೇಡ್ರಿ ಕಣ್ರು. ಓ ಅನಾಯ್ತು ನಮ್ಮ ರಾಣನ್ ನೋಡು, ನನಗೆ ಬೈತಾನೆ ಬೇಗ ಬಾ ಅಂತ. ನನ್ನ ಮಕ್ಕಳು ಹಿಂದ್ಗಡೆ ಬಂದು ಇಷ್ಟ ತನಕ. ಸೊ ಓಕೆ ಬಾಯ್ಸ್, ನಮ್ಮ ಮಿಸ್ಟರ್ ADVದು ಮೋಟೋ ವ್ಲಾಗಿಂಗ್ ನೋಡಿದ್ರಿ ಅಲ್ವಾ. ನಮ್ಮ ಬಾಯ್ಸ್ ಎಲ್ಲ ನಾವು ಮಾತಾಡೋದು ಹಂಗೆ ಹಿಂಗೆ ಅಂತಿದ್ರು. ಸೊ ಅವ್ರಿಗೂ ಒಂದು ಚಾನ್ಸ್ ಕೊಡ್ತಾಯಿದ್ದೀನಿ, ನೋಡೋಣ ಏನೇನು ಮಾತಾಡಿರ್ತಾರೆ ಅಂತ. ನನಗೂ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಎಡಿಟಿಂಗಲ್ಲಿ ಏನು ಮಾಡೋಣ ಅಂತ ನೋಡುವ. ಸೊ ಇವಾಗ ನಮ್ಮ ಡ್ಯೂಕ್ 200 ಕೊಡ್ತೀನಿ, ನೆಕ್ಸ್ಟು R15 ಕೊಡೋಣ. ಓಕೆ ನಾಯೇ ನಿನಗಿದೋ ಬೈಲಿ. ಸೊ ಇವಾಗ ನಮ್ಮ ದರ್ಶನ್ K ಅವರ ಸರದಿ. ನಮ್ಮ ಲೋ ಬ್ಯಾಟ್ರಿ ಇರೋದ್ರಿಂದ ಗಾಡಿ ಆಫ್ ಮಾಡೋಂಗಿಲ್ಲ. ಅವರೆಲ್ಲ ಹೊರಟ್ರು. ತಗೊಳ್ಳೋ ಸ್ಪೆಕ್ಸ್ ಪ್ರಾಬ್ಲಮ್ಮು. ಪುಟವನ್ನ ಏನು ಮಾತಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಹುಗಿ ಮಕ್ಕೆ ಹೆಂಗರು ಟ್ರಾಫಿಕ್ ಇಲ್ಲ ಅಂದ್ಕೊಂಡು ಇಷ್ಟೊಂದು ಟ್ರಾಫಿಕ್ ಆಗ್ಬಿಡೈತೆ ಸಡನ್ನಾಗಿ. ಒಂದು ಹತ್ರ ಸಡನ್ನಾಗಿ ಗಾಡಿಗಳು ಜಾಸ್ತಿ ಇರ್ತವೆ, ಒಂದು ಹತ್ರ ಇರೋದೇ ಇಲ್ಲ ನೋಡಿ. ರೋಡ್ ಸೈಡೆಲ್ಲ ಹಿಂಗೆ ಹೂವುಗಳು ಬಿಟ್ಬಿಟ್ಟಿದ್ರೆ ಏನಾ ಅದನ್ನೇ ಹೇಳಿದೆ. ಇದೇ ಥರ ಹೂವುಗಳೆಲ್ಲ ಇದ್ಬಿಟ್ರೆ ರೋಡ್ ಸೈಡು ಓಡ್ಸೋಕೆ ಒಳ್ಳೆ ಮಜಾ ಬರುತ್ತೆ. ಸಖತ್ ವ್ಯೂ ಇರುತ್ತೆ ಮಸ್ತಾಗಿ, ಕಲರ್. ಆದರೆ ಈ ರೋಡ್ನು ಕೂಡ 3 ಲೇನ್ ಮಾಡಿಬಿಟ್ರೆ ಮಾತ್ರ ಮಸ್ತಾಗಿರುತ್ತೆ, ಎಕ್ಸ್ಪ್ರೆಸ್ ಹೈವೇ ಥರ. ಹೊಡೀರಿ ಖಾಲಿ ರೋಡು. ಶಿವಗಂಗೆಗೆ ಹೋಗೋ ರೋಡು ಗುರು. NS ಏನೇ ಅಂದರೂ ಲೋ ಬಜೆಟ್ ಡ್ಯೂಕ್ ಇದ್ದಂಗೆ. ಡ್ಯೂಕಿಗಿಂತ ಮಸ್ತಾಗೆ ಹೋಗುತ್ತೆ ಹೊಸ ಗಾಡಿ. ಬೈಕ್ ತಗೋಬೇಕು ಅಂತ ಅಂದ್ಕೊಂಡು ತಗೊಳಕ್ಕಾಗ್ದಲ್ಲ, ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋದ್ಮೇಲಾದರೂ ತೊಗೊಂಡು ಒಳ್ಳೆ ಆಫೀಸಿಗೆ ಎತ್ಕೊಂಡು ಹೋಗ್ಬಿಟ್ಟು ಒಳ್ಳೊಳ್ಳೆ ಹುಡುಗಿರ್ನಾದ್ರೂ ಕರ್ಕೊಂಡು ಓಡಾಡೋಣ ಅಂದರೆ ದರಿದ್ರಿ ನನ್ನ ಮಕ್ಕಳು ನಾವು ಗಾಡಿ ತೊಗೊಂಡು ಸ್ವಲ್ಪ ದಿನಕ್ಕೆ ಲಾಕ್ಡೌನ್ ಮಾಡೋಕ್ಕೆ ಸತ್ರು ಗುರು. ಅವರು ಏನೇನು ಯಾವಾಗ ಮಾಡಬೇಕು ಆವಾಗಲೇ ಮಾಡಬೇಕು.
ಕಾಲೇಜ್ ಟೈಮಲ್ಲಿ ತೊಗೊಂಡಿದ್ದಿದ್ರೆ ಏನು ಮಜಾ ಇರ್ತಿತ್ತು. ಇವಾಗಲೂ ಏನು ಬೇಜಾರೇನಿಲ್ಲ, ಅಟ್ಲೀಸ್ಟ್ ನಾವಾದರೂ ಓಡಾಡ್ತಿದ್ದೀವಿ. ಕಲ್ಲಪ್ಪಂದು ಆಫ್ ರೋಡಿಂಗ್ ಗಾಡಿ ಓಡಿಸಿದ ಮೇಲೆ ನನಗೂ ಒಂಥರ ಆಫ್ ರೋಡಿಂಗ್ ಗಾಡಿಗಳ ಬಗ್ಗೆ ಭಾರಿ ಇಷ್ಟ ಆಗಿದ್ದು. ಅದಕ್ಕೆ ಈ ಗಾಡಿನ 200ನ ಮಾರಿ ನೆಕ್ಸ್ಟು ಯಾವುದಾದ್ರೂ ಆಫ್ ರೋಡಿಂಗ್ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಹೊಸ ಹಿಮಾಲಯನ್ನೋ ಇಲ್ಲಾಂದ್ರೆ 390 ADV ಯಾವುದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ತೊಗೋಬೇಕಾದ್ರೆ ಸೆಕೆಂಡ್ಸಲ್ಲಿ ಹುಡುಕುವ. ಕೊಟ್ಟೆ. ಸೊ ಇವಾಗ ಡ್ಯೂಕ್ 200ದು POE ನೋಡಿದ್ರಾ? ಸೊ ಇವಾಗ R15 ದರ್ಶನ್ ಅಗಸ್ತ್ಯ ಅವ್ರಿಗೆ ಕೊಡೋಣ, ನೋಡೋಣ ಹೆಂಗೆ ಓಡಿಸ್ತಾರೆ, ಏನು ಮಾತಾಡ್ತಾನೆ ಅಂತ. ಯಾರ್ದು ನೋಡುವ. ಸರಿ ಸರಿ ಆಯಿತು. ಶಿಫ್ಟು R15 POE. ಹಲೋ ಹಾಯ್ ಫ್ರೆಂಡ್ಸ್, ಇವಾಗ ನನ್ನ ಹತ್ರ ಇದೆ ಗೋಪ್ರೋ. ನಾನು ಇವಾಗ ಹೊಡಿತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ ಇವತ್ತೇ ಫಸ್ಟ್ ಟೈಮ್ ನನಗೆ ಗೋಪ್ರ ಕೊಟ್ಟಿರೋದು. ಏನು ಮಾಡೋಕ್ಕಾಗಲ್ಲ, ಅವ್ನು ಕೊಟ್ಟಾಗ ನಾವು ಇಸ್ಕೊಬೇಕು ಅಷ್ಟೇ. ಹೆಂಗೆ ಫಸ್ಟ್ ಟೈಮ್ ಎಲ್ಲರಿಗೂ ಭಯ ಆಯ್ತೈತೆ ಗುರು. ಇವನು ಡೇವಿ ಬರೋ ಮುಂದೆ ವಿಡಿಯೋ ಥರ ಕಾಣಲೇ. ಎಲ್ಲಿದ್ದೀರೋ ಪರಮಾತ್ಮ? ಹೆಂಗೆ ಬರ್ತೈತೆಯೋ ಗೊತ್ತಿಲ್ಲ. ಅವನದಕ್ಕೆ ಅವನ ಗಾಡಿಗೆ ಸೆಟ್ಟಾಗಿದೆ, ನನ್ನ ಗಾಡಿಗೆ ಹೆಂಗೆ ಬರ್ತಿದೆಯೋ ಏನೋ ಗೊತ್ತಾಗ್ತಿಲ್ಲ. ಹೆಂಗೋ ಬರಲಿ, ಅವನು ಹಾಕ್ಯಂದ್ರೆ ಹಾಕೊಳ್ಳಿ, ಬಿಟ್ಟರೆ ಬಿಡಲಿ, ನಾವು ಮಾಡೋ ಅಂತೆ ಮಾಡೋದು. ಇವನು ನಮ್ಮ ಬಾಲ ಮುಗೋರಿಗೆ ಅಗಸ್ತ್ಯ ವಿತ್ ಬಾಲ, ಅದು ಹೆಸರು ಗೊತ್ತಿಲ್ಲ ಏನಂತ. ಏನೋ ಒಂದು ಮಾಡುವ. ನೋಡ್ತೀನಿ. ಏನು ಆಯ್ತು ಫುಲ್ಲು. ಅಲ್ಲಿ ಎಲ್ಲೋಗಿ ಬಂದೈತೆ ಆಲ್ರೆಡಿ. ಈ ಕಡೆ ತೋರಿಸ್ತೈತೆ ಅರ್ಧ ಮುಕ್ಕಾಲು ಭಾಗ. ಸೊ ನಮ್ಮ R15 ಬಾಯ್ತು ಕೂಡ ಮುಗೀತು. ಇವಾಗ ನಮ್ಮ ಸರದಿ ಒಂದು ಟೀ ಕುಡ್ಕೊಂಬಿಟ್ಟು ಚಲೇ ಜಾಯಂಗೆ. ಹೆಂಗಿತ್ತು ಅಂತ ಗೊತ್ತಿಲ್ಲ, ಎಲ್ಲ ಅಡ್ಜಸ್ಟ್ ಹೆಂಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಯಾರು ಚೆನ್ನಾಗಿ ಮಾಡಿದ್ರು ಅಂತ ರೇಟ್ ಮಾಡಿ. ಹೋಗ್ತಾ ಸಿಗೋಣ ಮತ್ತೆ. ಇವಾಗ ಟೀ ಏನೋ ಕುಡ್ದಾಯ್ತು. ಸೊ ನಮ್ಮ ಪರ್ನ ಜಂಪ್ ಸ್ಟಾರ್ಟ್ ಮಾಡ್ಬೇಕು ಇವಾಗ. ಬಾರೋ ಬೇಗ. ಈ ಚಶ್ಮಾದವ್ರದ್ದು ಇದೊಂದು ಸಮಸ್ಯೆನಪ್ಪ. ಚಶ್ಮಾ ಒರೆಸ್ಕೊಂಡು ಆ ಚಶ್ಮಾ ಹಾಕ್ಕೊಂಡು ಬಾ 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 ಹತ್ತು ತಳ್ಳೋಣ, ತಳ್ಳು ಲೇ. ಈಗಲೇ ಆನ್ ಮಾಡ್ಬಿಡ್ಬೇಕು, ಕೀ ಆಫ್ ಮಾಡು. ಇವ್ನು ಯಾವನ ಇವ್ನು ಆನ್ ಆಗಲ್ಲ. ಅದು ಎರಡನೇ ಗೇರ್ಗೆ ಹಾಕಿ, ಎರಡನೇ ಗೇರು. ಸೆಕೆಂಡ್ ಗೇರು ಇಷ್ಟುದ್ದ ತಳ್ಳ ಸಾಕು, ಆನ್ ಆಗುತ್ತೆ. ಹಾಂ ಬಿಡು. ಹಾಂ ಆನ್ ಮಾಡು, ಬಿಡು ಅಷ್ಟೇ. ಹೆಂಗೆ ಅಷ್ಟಕ್ಕೆ ಆನ್ ಆಗುತ್ತೆ. ಸರಿ ಸರಿ ಬಾ ಅಂತ ಅಂತೀನಿ ಇವಾಗ. ಇನ್ನು ಆಫ್ ಆಗಲ್ಲ ಗುರು. ಗ್ಯಾರೇಜ್ ಹತ್ರ ಒಂದು ಸತಿ ಹಾಂ ನೋಡೋಣ ಬಾ. ನಮ್ಮ ಬಾಯ್ಸ್ ಮೋಟೋ ಲಾಗಿಂಗ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ರಪ್ಪ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರ್ಯಾರು ಹೆಂಗೆ ಮಾತಾಡಿದ್ರು ಅಂತ. ನನಗೂ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಅವಾಗ್ಲೇ. ಸೊ ಚೆನ್ನಾಗಿ ಮಾತಾಡಿರ್ತಾರೆ ಅಂದ್ಕೊಂತೀನಿ. ಒಳ್ಳೊಳ್ಳೆ ಮಾತುಗಾರ್ರೆ. ಬಟ್ ಏನು ಹೇಳಿ, ಕ್ಯಾಮ್ರಾ ಮುಂದೆ ಒಬ್ಬೊಬ್ಬರೇ ಮಾತಾಡ್ರಿ ಅಂದರೆ ಫಸ್ಟ್ ಟೈಮ್ ಯಾರಿಗಾದ್ರೂ ಸ್ವಲ್ಪ ಕಷ್ಟ ಅನ್ಸುತ್ತಲ್ವಾ? ಆ ಥರ ಆಗಿರ್ಬೋದೇನೋ. ಅವ್ರು ಹೇಳಿರೋ ಥರ ಮುಂಚೆ ನಾನು ಏನು ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ, ಎಡಿಟ್ ಮಾಡ್ಕೊಂಬಿಡು ಅಂತ ಹೇಳವ್ರೆ. ಸೊ ಆದಷ್ಟು ಫನ್ನಿಯಾಗಿ ಏನೇನು ಮಾತಾಡೋರು ಅದನ್ನೆಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಅವ್ರನ್ನೆಲ್ಲ ಜಡ್ಜ್ ಮಾಡಬೇಡಿ ಮತ್ತೆ, ಏನು ಗೊರೋ ಹೆಂಗೆ ಮಾತಾಡ್ತಾರೆ ಅಂತ. ಯಾಕೆ ಅಂದರೆ ಫಸ್ಟ್ ಟೈಮ್ ಅಲ್ವಾ, ಎಲ್ಲರೂ ಹಂಗೆ ಮಾತಾಡೋದು. ಅವ್ನು ನನ್ನ ಮಗ ಎಲ್ಲೋ ಒಳಗಡೆ ಹೋದ ಅನಿಸುತ್ತೆ ಗುರು. ಅವ್ನು ಎಲ್ಲೋ ಹೋಗ್ಬೋದು ಅಂದ ಆ ಹೈವೇಗೆ ಹೋಗೋದಕ್ಕೆ. ಸೊ ಎಲ್ಲೋದ ಅಂತ ನನಗೂ ಗೊತ್ತಿಲ್ಲ. ಅಂದರೆ ಡೈರೆಕ್ಟ್ ಹೈವೇ ಕನೆಕ್ಟ್ ಆಗೋ ಥರ, ಈಗ ಗುಬ್ಬಿ ಒಳಗಡೆ ಎಲ್ಲ ಬರದೇ ಇರೋ ಥರ. ನಾನು ನಮ್ಮೂರು ಆಲ್ರೆಡಿ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ, ನಾನು ಹೋಗಿರೋದ್ರಿಂದ ಎಷ್ಟೊಂದು ಸಲ ಲಾಗ್ ಮಾಡಿದ್ದೀನಿ ನಾನು. ಇವಾಗ ನಮ್ಮೂರು ಬಂದ್ಬಿಟ್ಟು ಅರಸೀಕೆರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ.
ಟೋಟಲ್ ಕಿಲೋಮೀಟ್ರು 178 ಏನೋ ಆಗುತ್ತೆ. ಅಷ್ಟೊಂದು ದೂರ ಏನಲ್ಲ. ನಾನು ನನ್ನ ಮಚಾನು ನಮ್ಮ 390 ಆಗ್ತಿರ್ಲಿಲ್ಲಪ್ಪ ಅಂದರೆ ಅದು ಸ್ವಲ್ಪ ಜಾಸ್ತಿ ಕುಡಿತದೆ ಅಲ್ವಾ. ಹೋದ ವಾರ ಇನ್ನೂ ಊರಿಗೆ ಹೋಗಿ ಬಂದಿದ್ದೀವಿ, ಮತ್ತೆ ಹೋಗು ಅಂದರೆ ಸ್ವಲ್ಪ ಜೇಬಿಗೂ ಕತ್ತರಿ ಬೀಳ್ತದೆ. ಅದರಿಂದ ಯೋಚನೆ ಮಾಡಿ ಒಂದೇ ಗಾಡೀಲಿ ಬರೋಣ ಅಂತ ಹೇಳ್ಬಿಟ್ಟು ಒಂದೇ ಗಾಡಿ ತಗೊಂಬಂದಿದ್ದೀವಿ.